Hello everyone. Let us see our question of 11th one. In that 11th A, state Ohm's law. List the factors on which the resistance of conductor depends. ಅಂತ ಕೇಳಿದ್ದಾರೆ. This is 3-mark question. See. The potential difference across the ends of the given metallic wire in an electric circuit is directly proportional to the current flowing through it at constant temperature. Statement of Ohm's law ಏನ್ ಹೇಳುತ್ತೆ? The potential difference, that is, ನೆನ್ಪಿಟ್ಕೊಳ್ಳಿ ನೀವು ಈ ಕೆಲವೊಂದಿಷ್ಟು ಲಾ ಬಂದಿದೆ ಅಲ್ಲ, ಜೂಸ್ ಲಾ ಆಫ್ ಹೀಟಿಂಗ್ ಇರಬಹುದು, ಓಮ್ಸ್ ಲಾ ಇರಬಹುದು, ಇದೆಲ್ಲ ನೀವು ಆ ಫಾರ್ಮುಲಾ ನೆನ್ಪಿಟ್ಕೋಬಿಟ್ರೆ, ಫಾರ್ಮುಲಾ ನೆನ್ಪಿಟ್ಕೊಂಡು ಇದು ಏನನ್ನ ಇಂಡಿಕೇಟ್ ಮಾಡುತ್ತೆ, ವಾಟ್ ಡಸ್ ವಿ ಇಂಡಿಕೇಟ್, ಐ ಅಂಡ್ ಆರ್ ಇಂಡಿಕೇಟಿಂಗ್ ಅಂತ ನೋಡ್ಕೋಬಿಟ್ರೆ ನಿಮ್ಗೆ ನೀವೇ ಈಸಿಲಿ ಸೆಂಟೆನ್ಸ್ ಅನ್ನ ಫ್ರೇಮ್ ಮಾಡಿರ್ತೀರಿ. The potential difference across the ends of a given metallic wire. See, V is nothing but potential difference. Potential difference ಎಲ್ಲಿರ್ತದೆ? Across the ends of given metallic wire in an electric circuit. ಇಲ್ಲಿ ಪ್ಲಸ್ ಮತ್ತೆ ಮೈನಸ್ ಅಂತ ಬರ್ದಿದ್ದಾರಲ್ಲ, ಇಲ್ಲಿ potential difference ಇರ್ತದೆ. That is directly proportional to current flowing through it. Directly proportional to current I. I is current. Current flowing through it at constant temperature. Here they are mentioning constant temperature. ಯಾಕಂದ್ರೆ temperature variation ಆದಂಗೆ resistance variation ಆಗುತ್ತೆ. And this potential difference also depending on resistance. ಅದಕ್ಕೆ at constant temperature ಅನ್ನುವಂಥದ್ದು important ಆಗಿರುತ್ತೆ. Factors on which the resistance of conductor depends. ಹಾಗಿದ್ರೆ ಕಂಡಕ್ಟರ್ ಇದೆ, ಅದಕ್ಕೆ ಸ್ವಲ್ಪ ರೆಸಿಸ್ಟೆನ್ಸ್ ಇರುತ್ತೆ. ಈಗ ಕಂಡಕ್ಟರ್ ಅಂದ್ರೆ ಏನು? ಇಲೆಕ್ಟ್ರಾನ್ ಎಲೆಕ್ಟ್ರಿಸಿಟಿ ಬಂತು, ಹೋಗಿ ಹೋಗಿ ಮುಂದೆ ಹೋಗಿ ಅಂತ ಕಳಿಸ್ಕೊಡುತ್ತೆ. ಇಲ್ಲಿ ರೆಸಿಸ್ಟೆನ್ಸ್ ಅಂದ್ರೆ ಏನು? ಸ್ವಲ್ಪ ರೆಸಿಸ್ಟೆನ್ಸ್ ಚೆಕ್ ಮಾಡಿ ಬಿಡುವಂತದ್ದು ಈ ತರ ಇರುತ್ತಲ್ಲ, ಇಲ್ಲಿ ಚೆಕ್ ಮಾಡಿ ಬಿಡೋದೆಲ್ಲ ಇರೋದಿಲ್ಲ. ನಾನು ನಿಮ್ಗೆ ಅರ್ಥ ಆಗ್ಲಿ ಅನ್ನೋದಕ್ಕೋಸ್ಕರ ಹೇಳ್ತಿರೋದು. ಹೇಗೆ ರೆಸಿಸ್ಟೆನ್ಸ್, ಅದು ಕರೆಂಟ್ ಫ್ಲೋ ಆಗ್ಲಿಕ್ಕೆ ಸ್ವಲ್ಪ ರೆಸಿಸ್ಟ್ ಮಾಡ್ತದೆ. ಹಾಗಿದ್ರೆ ಆ ರೆಸಿಸ್ಟೆನ್ಸ್ ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ ಕೇಳ್ತಿದ್ದಾರೆ. ಲೆಂತ್ ಆಫ್ ಕಂಡಕ್ಟರ್, ಇಲ್ಲಿ ಲೆಂತ್ ಆಫ್ ಕಂಡಕ್ಟರ್ ಮೇಲೆ ರೆಸಿಸ್ಟೆನ್ಸ್ ಡಿಪೆಂಡ್ ಆಗಿರುತ್ತೆ ಅಲ್ವಾ? ಈಗ ಅಗೇನ್ ನಾವು ಏನ್ ಅನ್ಕೊಳ್ಳೋಣ, ದಿಸ್ ಇಸ್ ಅ ಕಾರಿಡಾರ್. ಇಲ್ಲಿ ಕಾರಿಡಾರ್ ಇದೆ, ನೀವಿಲ್ಲಿದ್ದೀರಿ, ಇಲ್ಲಿ ಹೋಗಿ ಮುಟ್ಬೇಕು. ಇಲ್ಲೆಲ್ಲ ಏನ್ ಹಾಕಿದ್ದಾರೆ? ಚೇರ್ ಇದೆ, ಸಮ್ ಆಬ್ಜೆಕ್ಟ್ಸ್ ಅನ್ನ, ಹರ್ಡಲ್ಸ್ ಅನ್ನ ಇಟ್ಟಿದ್ದಾರೆ ಅಲ್ವಾ? ಈಗ ಲೆಂತ್ ಆಫ್ ದ ಕಂಡಕ್ಟರ್ ಜಾಸ್ತಿ ಆದಷ್ಟು ರೆಸಿಸ್ಟೆನ್ಸ್ ಜಾಸ್ತಿ ಆಗತ್ತೆ ಅಂತ ಹೇಳ್ತಿದ್ದಾರೆ. ಈ ಕಾರಿಡಾರ್ ಜಾಸ್ತಿ ಉದ್ದ ಆದಷ್ಟು ನಿಮ್ಗೆ ಹರ್ಡಲ್ಸ್ ಜಾಸ್ತಿ ಆಗ್ತಾ ಇದೆ ಅಲ್ವಾ? ದೇರ್ಫೋರ್ ಲೆಂತ್ ಆಫ್ ದ ಕಂಡಕ್ಟರ್. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ಕಂಡಕ್ಟರ್ ಆರ್ ಥಿಕ್ನೆಸ್ ಅಂತ ಹೇಳ್ತಾರೆ. ಇಫ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಈಸ್ ಮೋರ್ ದೆನ್ ರೆಸಿಸ್ಟೆನ್ಸ್ ಈಸ್ ಲೆಸ್. ಈಗ ಇಲ್ಲೆಲ್ಲ ಹರ್ಡಲ್ಸ್ ಇಟ್ಟಿದ್ದಾರೆ ಅಥವಾ ಏನಾದ್ರೂ ಆಬ್ಜೆಕ್ಟ್ಸ್ ಇಟ್ಟಿದ್ದಾರೆ. ನಾನೀಗ ಕಾರಿಡಾರ್ ಲೆಂತ್ ಅನ್ನ ಅಥವಾ ವಿಡ್ತ್ ಅನ್ನ ಜಾಸ್ತಿ ಮಾಡಿದೀನಿ, ಲೆಂತ್ ಅಲ್ಲ ಕಾರಿಡಾರ್ ವಿಡ್ತ್ ಅನ್ನ ಜಾಸ್ತಿ ಮಾಡಿದೀನಿ. ಅವಾಗ ಏನಾಯ್ತು? ನೀವು ಇಲ್ಲಿಂದ ಹೋಗ್ಬೋದಾ? ರೆಸಿಸ್ಟೆನ್ಸ್ ಏನಾಯ್ತು? ಕಡಿಮೆ ಆಯ್ತಲ್ವಾ? Similarly, if area of cross section of conductor thickness is more, the resistance is less. Wire ದಪ್ಪ ಇದ್ರೆ ರೆಸಿಸ್ಟೆನ್ಸ್ ಕಡಿಮೆ ಇರುತ್ತೆ. ಟೆಂಪರೇಚರ್ ಆಫ್ ಕಂಡಕ್ಟರ್, ಕಂಡಕ್ಟರ್ ಟೆಂಪರೇಚರ್ ಮೇಲೆ ಕೂಡ ರೆಸಿಸ್ಟೆನ್ಸ್ ಡಿಪೆಂಡ್ ಆಗಿರುತ್ತೆ. ಸಿ, ಕೂಲ್ ಆಗಿದ್ರೆ ಲೋ ರೆಸಿಸ್ಟೆನ್ಸ್, ಹೈ ಟೆಂಪರೇಚರ್ ಅಲ್ಲಿ ಇದ್ರೆ ಹೈ ರೆಸಿಸ್ಟೆನ್ಸ್. These are the factors on which resistance of conductor depends. And also nature of conductor. Conductor nature ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಆ ಮಟೀರಿಯಲ್, ಕಂಡಕ್ಟರ್ ಮಟೀರಿಯಲ್ ಯಾವ್ದ್ರಿಂದ ಆಗಿದೆ. ಈಗ ನೋಡಿಬಹುದು ನೀವು ಕಾರ್ಬನ್ ಅಥವಾ ಚಾರ್ಕೋಲ್ ಅನ್ನ ತಗೊಂಡ್ರೆ ಅದ್ರ ಥ್ರೂ ಎಲೆಕ್ಟ್ರಿಸಿಟಿ ಪಾಸ್ ಆಗಲ್ಲ. ಅದೇ ನಾನು ಗೋಲ್ಡ್ ಅಥವಾ ಪ್ಲಾಟಿನಂ, ಕಾಪರ್ ಇದನ್ನ ತಗೊಂಡ್ರೆ ಪಾಸ್ ಆಗತ್ತೆ ಅಲ್ವಾ? ಸೊ ನೇಚರ್ ಆಫ್ ದ ಕಂಡಕ್ಟರ್ ಮೇಲೆ ಕೂಡ
ರೆಸಿಸ್ಟೆನ್ಸ್ ನೇಚರ್ ಆಫ್ ದ ಕಂಡಕ್ಟರ್ ಮೇಲೆ ಕೂಡ ರೆಸಿಸ್ಟೆನ್ಸ್ ಡಿಪೆಂಡ್ ಆಗಿರುತ್ತೆ ಅಥವಾ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ತೀವಿ. ಎಸ್ ಥ್ಯಾಂಕ್ ಯು.